ಶಿವನ ಒಂದು ಸವಾಲಾಗಿ ಸ್ವೀಕರಿಸಬೇಕು. ಮಹಾದೇವಿಗೆ ಎದರಲಿಲ್ಲ ಅವಳು. ಬೆಟ್ಟದ ಮೇಲೊಂದು ಮನೆ ಮಾಡಿ ಮೃಗಗಳಿಗಂಜಿದಡೆಂತಯ್ಯ, ಸಮುದ್ರದ ತಡೆಯಲೊಂದು ಮನೆ ಮಾಡಿ ನೊರೆ ತಲೆಗಳಿಗಂಜಿದಡೆಂತಯ್ಯ. ಲೋಕದಲ್ಲಿ ಹುಟ್ಟಿದ್ದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಇದಕ್ಕೆ ಸಾಧನೆ ಬೇಕು. ಇದಕ್ಕೆ ಸಾಧನೆ ಬೇಕು. ಎಲ್ಲರೂ ಅಕ್ಕಮಹಾದೇವಿ ಆಗಕ್ಕೆ ಬರಲ್ಲ, ಆದರೆ ಒಂದಿಷ್ಟು ಪರ್ಸೆಂಟೇಜ್ ಪ್ರಕಾರ ಬದುಕನ್ನು ಕಟ್ಟಲಿಕ್ಕೆ ಬರ್ತದೆ. ನಿಮಗೆಲ್ಲರಿಗೂ ಎಲ್ಲರಿಗೂ ಬರ್ತದದು. ಗಾಂಧೀಜಿ ಜೀವನದಲ್ಲಿ ಎಂತೆಂತಹ ಘಟನೆಗಳು ಬಂದುವು, ಶಾಸ್ತ್ರೀಯ ಜೀವನದಲ್ಲಿ ಎಂತೆಂತಹ ಘಟನೆಗಳು ಬಂದುವು. ಮಹಾತ್ಮ ಗಾಂಧೀಜಿಯವರ ಜೀವನದಲ್ಲಿ ಎಂತೆಂತಹ ವ್ಯವಸ್ಥೆಯ ಚಿಂತನೆಗಳು ಬಂದವು. ನಾವೆಷ್ಟು ದಿವಸ ಬದುಕ್ತೀವಿ ಈ ಸೃಷ್ಟಿಯ ಒಳಗಡೆ? ಬಹಳ ತಲೆ ಕೆಡಿಸ್ಕೊಬೇಡ್ರಿ. ಮಹಾತ್ಮರು ಹೇಳಿರುವ ಮಾತುಗಳನ್ನು ಸರಿಯಾಗಿ ಕೇಳಬೇಕು. ನೀವೆಲ್ಲರೂ ಚೆನ್ನಾಗಿ ಕೇಳಬೇಕು ಮಹಾತ್ಮರು ಹೇಳಿದ ಮಾತುಗಳನ್ನು. ನೀವು ವಯಸ್ಸಾದ ಮೇಲೆ ನಿಮಗೆ ಇಷ್ಟು ನೆಮ್ಮದಿ ಬೇಕಲ್ಲ, ಆಫ್ಟರ್ 60 years ನಂತರ. 60 ವರ್ಷ ಆದ ಮೇಲೆ ಮನೆಯೊಳಗಡೆ ಶಾಂತಿಯ ಜೀವನ ಬೇಕು, ನೆಮ್ಮದಿ ಬೇಕು, ಮಕ್ಕಳು ಬೇಕು, ಮೊಮ್ಮಕ್ಕಳು ಬೇಕು, ಒಂದಿಷ್ಟು ಪ್ರಸಾದ ಬೇಕು. ಇದಕ್ಕೆ ನೀವು ಈಗಲೇ ತಯಾರಾಗಬೇಕು. ಸಣ್ಣ ವಯಸ್ಸಿನಿಂದ ತಯಾರಾದರೆ ಅದು 60ನೇ ವರ್ಷಕ್ಕೆ ಬಂದು ನಿಲ್ತದೆ. 60 ವರ್ಷ ಆದಮೇಲೆ ನೀನು ಬಂದು ಪುರಾಣ ಕೇಳ್ತೀನಿ, ಪ್ರವಚನ ಕೇಳ್ತೀನಿ, ಕಿವಿ ಕೇಳದೇ ಇದ್ದಾಗ ಮಂತ್ರ ಹೇಳ್ತೀನಿ, ನಡೆಯೋದಿಲ್ಲ. ಅದು ತಿಳಿತಿಲ್ಲ, ಎಲ್ಲ ಮುಗಿದಿರ್ತದ್ರಿ ಮುದುಕುಂದು. ಆವಾಗ ಬಂದಿರ್ತಾನೆ, ಓಂ ನಮಃ ಶಿವಾಯ. ಏನಂದಿ? ಏನಂದಿ? 1000 ಸಲ ಬರ್ತಾವೆ ನಮ್ಮ ಹತ್ರ. ಬಾಳ ಬುದ್ಧಿ. ಏನಂದ್ರಿ? ಏನು ಅಂದಿಲ್ಲ, ಹೋಗಾಕಡ. ಯಾವಾಗ ಕೇಳೋದು? ಸಣ್ಣ ವಯಸ್ಸಿನಲ್ಲೇ ಸಾಧನೆ. 18 ವರ್ಷಕ್ಕೆ ಸಾಧನೆ ಶುರು ಮಾಡಬೇಕು. ಯಾವ ಸಾಧನೆ ಶುರು ಮಾಡಬೇಕು? ಕ್ರಿಯಾಶಕ್ತಿ, ಪ್ರಾಣಶಕ್ತಿ, ಧ್ಯಾನ ಶಕ್ತಿ, ಜ್ಞಾನಯೋಗ ಶಕ್ತಿ, ಭಕ್ತಿಯೋಗ ಶಕ್ತಿ, ಇಷ್ಟು ಈ ದೇಹದೊಳಗಿರ್ತದೆ. ಸಾಧನೆ ಮಾಡಬೇಕು. ಬರೀ ಊಟ ಮಾಡೋದಲ್ಲ. ಮನುಷ್ಯನಿಗೆ ನಾನು ಅದನ್ನೇ ಹೇಳ್ತೀನಿ, ಭಾಳ ಜನರಿಗೆ ಮನೆಯೊಳಗಡೆ ತೂ ಗಲಾಟೆ, ಬರೀ ನಾಯಿ ಕಚ್ಚಾಡ್ದಂಗೆ ಕಚ್ಚಾಡ್ತಾವ್ರಿ. ಬಡ್ದಾಡೋದು, ಒಡೆದಾಡೋದು, ಸೀರೆಗೆ ಬಡ್ದಾಡೋದು, ಬಂಗಾರಕ್ಕೆ ಹೊಡೆದಾಡೋದು, ಮಕ್ಳಿಗೆ ಬಡ್ದಾಡೋದು. ಮತ್ತು ಕೆಲವು ಹೆಣ್ಣುಮಕ್ಳು ಅದಾರ, ನೋಡು ನೀನು 99% ತಂದು ನನ್ನ ಮರ್ಯಾದೆ ಉಳೀತದ, ನಿನ್ನ ಮರ್ಯಾದೆಗೆ ಓದಬೇಕಮ್ಮ. ಮಕ್ಕಳನ್ನು ಹಾಳು ಮಾಡಬೇಡ್ರಿ. ಈ ರೀತಿಯ ಮನೋಭಾವನೆ ಮಕ್ಕಳ ಮನಸ್ಸಿನ ಮೇಲೆ ಹಾಕಿ ಮೆದುಳಿಗೆ ಟ್ರಸ್ಟ್ ಕೊಡಬೇಡ್ರಿ. ಲಾಸ್ಟ್ ಯಥೇಚ್ಛವಾಗಿ ಓದಿ ಮೆದುಳುಗಳೆಲ್ಲವೂ ಪ್ಯಾಕ್ ಆಗ್ತಾ ಇದೆ. ಇದ್ದಕ್ಕಿದ್ದಂಗೆ ಮೆದುಳು ಇತ್ತೀಚೆಗೆ ನಮ್ಮೂರು ಗೌಡ ನಾವು ಬರೀ ರೊಕ್ಕ ನಾವ ಎತ್ತೋಗೂ ಹೋಗೋದಿಲ್ಲ, ಬರೀ ರೊಕ್ಕ ಮಾಡೋದು, ಜಗಳ ಮಾಡೋದು. ಇದ್ದಕ್ಕಿದ್ದಂಗೆ ನನ್ನ ಬ್ರೈನ್ ಹ್ಯಾಮ್ರಾಜ್, ಬೆಳಗ್ಗೆ ಡಮಾರ್ ಕೇಸು. ಮೆದುಳು ಸ್ವಚ್ಛ ಇರಬೇಕು. ನಮ್ಮ ಮೆದುಳು ಅರ್ಧ ಭಾಗನೇ ಕೆಲಸ ಮಾಡ್ತಿರೋದು, ಪೂರ್ತಿ ಮಾಡ್ತಾ ಇಲ್ಲ ಯಾರು. ಇದು ಇದೆಯಲ್ಲ, ಇದು ಶಿರ, ಇದು ಶಿವನ ನೆಲೆ. ಇದು ಶಿವನ ನೆಲೆ. ಈ ಶಿವನ ನೆಲೆಯ ಮೇಲೆ ಶಾಂತಿ ಇರಬೇಕು. ಇದಕ್ಕೆ ಆಕಾಶ ಅಂತಾರೆ. ಆಕಾಶದ ಮೇಲೆ ನಿರಂತರ ಸ್ಥಾನದಲ್ಲಿ ಲೋಕವನು ಹೊದ್ದಾತ ಶಿವನಿಲಯವೋ. ಆಕಾಶದ ಮೇಲೆ ನಿರಂತರ ಸ್ಥಾನದಲ್ಲಿ ಲೋಕವನು ಹೊದ್ದಾತ ಶಿವನಿಲಯವೋ. ಏಕಾಂತ ವಾಸದೊಳಗೆ ಏಕೇಶ್ವರನ ಪೂಜೆ. ಓಂಕಾರ ಮಂತ್ರದಲ್ಲಿ ಗೋಪ್ಯಂ
ಬ್ರಹ್ಮಸೂತ್ರವ ಬಲಿದು ಹಿಂಗೆ ನಿಧಾನಕ್ಕೆ ಉಸಿರು ಹಿಡಿಬೇಕು, ದೇಹ ಹಿಡಿಬೇಕು, ಮನಸ್ಸು ಹಿಡಿಬೇಕು. ದೇಹದೊಳಗಡೆ 6 ಚಕ್ರಗಳಿರ್ತದೆ. ಆಧಾರ, ಸ್ವಾದಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧಿ, ಆಜ್ಞಾ, ಸಹಸ್ರದಳ, ಪಶ್ಚಿಮ ಚಕ್ರ. ಈ ಥರ ಚಕ್ರಗಳಿರ್ತವೆ ದೇಹದೊಳಗಡೆ. ಸಾಧನೆ ಮಾಡಬೇಕು. ಸಾಧನೆ ಅನ್ನೋದು ನಿಮಗೆಲ್ಲರಿಗೂ ಕಲೀರಿ. ದಯಮಾಡಿ ನಾನು ಹೇಳ್ತೇನೆ, ನಿಮಗೆ ಬಹಳ ಜೀವನ ಬಹಳ ಸರಳ ಅದ, ಕಷ್ಟ ಇಲ್ಲ. ನೀವು ಮಾಡ್ಕೊಂಡಿದ್ದೀರಿ ಕಷ್ಟನ, ಸಾಲ ಮಾಡ್ಕೊಂಡು ನೀವು ಕಷ್ಟ ಮಾಡ್ಕೊಂಡಿದ್ದೀರಿ. ಇದ್ದಿದ್ದರಲ್ಲಿ ಊಟ ಮಾಡಿರಿ ಸಾಕು. ಇರುವ ಅಷ್ಟೇ ಬಟ್ಟೆಯನ್ನು ಸ್ವಚ್ಛವಾಗಿ ತೊಳೆದು ಹಾಕ್ಕೊಳ್ಳಿ. ಬಂದಿದ್ದರಲ್ಲಿ ಊಟ ಮಾಡಿರಿ. ಸಾಲ ಮಾಡಿ ದೊಡ್ಡ ಸ್ಥಾನಕ್ಕೆ ಹೋಗಬೇಡ್ರಿ. ಆಳು ನೋಡಿದ್ರೆ ಅಲಂಕಾರ, ಬಾಳ್ ನೋಡಿದ್ರೆ ಬಂಡಿಗೇಡಂತೆ. ತಿಳಿತಿಲ್ಲೋ? ಮನುಷ್ಯ ಸಾಯುವಾಗ ರೋಗ ಇಲ್ಲದೆ ಸಾಯಬೇಕು, ನಿರ್ಲಿಪ್ತವಾದ ಸಾವು ಬರಬೇಕು. ಇದು ಮನುಷ್ಯನ ಜೀವನದ ಅತಿ ಅದ್ಭುತವಾದ ಕ್ಷಣಗಳು. ಇದು ಸುಮ್ಮನೆ ಹೀಗೆ ಲಿಂಗ ಹಿಡಿದು ಸಾಧನೆಗೆ ಕುಳಿತಿದ್ಲು ಅವಳು. ಕ್ರಿಯಾಶಕ್ತಿ. ಅದಕ್ಕೆ 6 ಸ್ಥಳಗಳಿಂದ ಲಿಂಗ ಯೋಗ ಸಾಧನೆ ಮಾಡಿದ್ದಳು ಅವಳು. ಅಂತರಂಗ ಬಹಿರಂಗದ ಜೊತೆಯಲ್ಲಿ ಶಟಸ್ಥಳ ಯೋಗದ ಸೂತ್ರ ಕಂಡಿಡಿದಿದ್ದಳು ಅವಳು. ಇದು ಬಸವಾದಿ ಪ್ರಮತರ ಅತಿ ಅದ್ಭುತವಾದಂಥ ಸಾಧನೆಯ ಪ್ರಕ್ರಿಯೆ. ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಅಂತ 6 ಸ್ಥಳಗಳಿದೆ. ಭಕ್ತ, ಮಹೇಶ, ಪ್ರಸಾದಿ ಕ್ರಿಯಾತ್ಮಕ, ಪ್ರಾಣಲಿಂಗಿ, ಶರಣ, ಐಕ್ಯ ಜ್ಞಾನಾತ್ಮಕ. ಕ್ರಿಯೆ ಮತ್ತು ಜ್ಞಾನ 2 ಪ್ರಕ್ರಿಯೆ. నేను ಅಷ್ಟಾವರಣ ಹೇಳಿದ್ದೇನೆ, ಇವತ್ತು ಶಟಸ್ಥಳ ಹೇಳುತ್ತೆ. ಅಷ್ಟಾವರಣವನ್ನು ತೆಗೆದುಕೊಂಡ ಮೇಲೆ ಶಟಸ್ಥಳದ ಕ್ರಿಯೆಯಲ್ಲಿ ನಡಿಬೇಕು. ಶಟಸ್ಥಳದ ಕ್ರಿಯೆಯಲ್ಲಿ ಬಂದ ನಂತರ 5 ಆಚಾರದಲ್ಲಿ ನಮ್ಮ ನಡೆನುಡಿಗಳಿರಬೇಕು. ಸದಾಚಾರ, ಶಿವಾಚಾರ, ಗಣಾಚಾರ, ವೃತ್ಯಾಚಾರ, ಲಿಂಗಾಚಾರ. ಇದು 5 ಆಚಾರ ಬೇರೆ. ಈ 6 ಸ್ಥಳಗಳನ್ನು ಈ ದೇಹದೊಳಗಡೆ ನೋಡಬೇಕು. ನಾವು ಕುಳಿತಿರುವ ಸ್ಥಳಕ್ಕೆ ಆಧಾರ ಚಕ್ರ ಅಂತ ಹೇಳ್ತಾರ. ನಾವು ಕುಳಿತಿರುವ ಸ್ಥಳಕ್ಕೆ ಆಧಾರ ಚಕ್ರ, ಭಕ್ತ ಸ್ಥಳ ಅಂತಾರೆ. ಭಕ್ತ ಸ್ಥಳ ಅಂದ್ರೆ ಹೃದಯದಲ್ಲಿ ಪ್ರೇಮದ ಜ್ಯೋತಿಯನ್ನ ಒತ್ತಿಸಿಕೊಂಡಾತವನೇ ಭಕ್ತ. ಆ ಪ್ರೇಮದ ಜ್ಯೋತಿಗೆ ತ್ಯಾಗದ ಎಣ್ಣೆಯನ್ನು ಎರೆಯುವುದೇ ಮಹೇಶ್ವರ. ಪ್ರಪಂಚದಲ್ಲಿ ಪರಮಾತ್ಮನ ಕರುಣೆ ಇದೆ ಎಂದು ಅರಿತವನೇ ಪ್ರಸಾದಿ. ಪ್ರಪಂಚದ ಕಣಕಣದಲ್ಲೂ ಪರಮಾತ್ಮನಿದ್ದಾನೆಂದರಿತವನೇ ಪ್ರಾಣಲಿಂಗಿ. ಜೀವಭಾವದಲ್ಲಿ ಬಿಟ್ಟು ದೇವ ಭಾವವನ್ನು ಹಿಡಿದು ಸದಾ ಆನಂದವಾಗಿರುವವನೇ ಶರಣ. ಪ್ರಪಂಚದಲ್ಲಿ ಇದ್ದು ಪರಮಾತ್ಮನಲ್ಲಿ ಮನವೊಂದಾದವನೇ ಐಕ್ಯ ನೋಡ. ಮನಕ್ಕೆ ಬದುಕಿಗೆ ಸಂಸ್ಕಾರವಿಲ್ಲದಿದ್ದರೆ ನಿಮ್ಮ ಬದುಕು ನಶ್ವರ ಅನ್ನತಕ್ಕಂಥದನ್ನು ಅರ್ಥ ಮಾಡಿಕೊಳ್ಳಿ ನೀವೆಲ್ಲ. ಬೆದರದಿರು ಮನವೇ, ನಿಜವನ್ನರಿತು ನಿಶ್ಚಿಂತನಾಗಿರು ಮನವೇ.